ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 3 ದಿನಗಳ ಕಾಲ ಆರೆಂಜ್ ಮತ್ತೆ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿರುವಂಥದ್ದು. ಸಾಕಷ್ಟು ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ವರದಿಯನ್ನು ನೀಡಿದೆ. ಸದ್ಯಕ್ಕೆ ನಾಳೆಯಿಂದ ಆರೆಂಜ್ ಮತ್ತೆ ರೆಡ್ ಅಲರ್ಟ್ ಇರುವಂಥದ್ದು 21ರಿಂದ 23ನೇ ತಾರೀಕು. ಆದರೆ ಇವತ್ತೇ 20ನೇ ತಾರೀಕಲ್ಲೇ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿತಾ ಇರುವಂಥದ್ದು. ಬಿಟ್ಟು ಬಿಡೋದೆ ಮಂಗಳೂರಿನಾದ್ಯಂತ ಮಳೆ ಸುರಿತಾ ಇದೆ. ಒಂದು ಕಡೆ ಮಳೆ ಆದರೆ ಇನ್ನೊಂದು ಕಡೆ ಭಾರಿ ವೇಗವಾಗಿ ಬೀಸ್ತಾ ಇರುವಂತಹ ಗಾಳಿ ನೋಡಬಹುದಾಗಿದೆ. ಏನು ಕಡಲ ಬದಿಯಲ್ಲಿ ಭಾರಿ ಪ್ರಮಾಣದಲ್ಲಿ ಗಾಳಿ ಬೀಸ್ತಾ ಇರೋದ್ರಿಂದ ಸಮುದ್ರದ ಅಲೆಗಳು ಸಾಕಷ್ಟು ಎತ್ತರದಲ್ಲಿ ಬರ್ತಾ ಇರುವಂಥದ್ದು. ಅಂದರೆ ಸಮುದ್ರದ ಅಲೆಗಳು ಬೃಹತ್ ಪ್ರಮಾಣದಲ್ಲಿ ದಡಕ್ಕೆ ಅಪ್ಪಳಿಸ್ತಾ ಇರುವುದನ್ನು ನಾವು ನೋಡ್ಬೋದಾಗಿದೆ. ಏನು ಮಂಗಳೂರಿನ ಹೊರವಲಯದ ಸೋಮೇಶ್ವರ, ಉಚ್ಚಿಲ, ಉಳ್ಳಾಳ ಮತ್ತು ಬಟಪಾಡಿ ಈ ಭಾಗದ ಈ ಬೀಚ್ಗಳು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲೆಗಳು ಅಪ್ಪಳಿಸ್ತಾ ಇರೋದನ್ನು ನಾವು ನೋಡ್ಬೋದಾಗಿದೆ. ಸೊ ಒಂದು ಕಡೆ ಮಳೆ ಬರ್ತಾ ಇದೆ, ಇನ್ನೊಂದು ಕಡೆ ಕಡಲು ಪ್ರಕ್ಷುಬ್ಧಗೊಂಡಿದೆ. ಸೊ ಮೀನುಗಾರರಿಗೆ ಇವತ್ತಿನಿಂದನೇ ಮೀನುಗಾರಿಕೆಗೆ ಇಳಿಬಾರ್ದು ಅಂತ ಹೇಳಿ ಸೂಚನೆಯನ್ನು ನೀಡಲಾಗ್ತಾ ಇದೆ. ಸೊ ಈ ಗಾಳಿಯ ಪ್ರಭಾವ ಯಾವ ರೀತಿ ಇದೆ ಅನ್ನೋದನ್ನು ಇಲ್ಲಿ ಪಕ್ಕದಲ್ಲಿ ಅಂದರೆ ಬೀಚ್ ಪಕ್ಕದಲ್ಲಿರುವಂತಹ ತೆಂಗಿನ ತೋಟಗಳಲ್ಲಿ ನೋಡ್ಬೋದಾಗಿದೆ. ಸೊ ತೆಂಗಿನ ಮರಗಳೆಲ್ಲವೂ ಕೂಡ ಗರಿಗಳು ಜೋರಾಗಿ ಅಲುಗಾಡ್ತಾ ಇರುವಂಥದ್ದು. ಗಾಳಿಯ ಹೊಡೆತಕ್ಕೆ ಯಾವ ರೀತಿ ಬೀಸ್ತಾ ಇದೆ ಅನ್ನೋದನ್ನು ಇಲ್ಲಿ ನಾವು ನೋಡ್ಬೋದಾಗಿದೆ. ಸೊ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇಂತಹ ಸ್ಥಿತಿ ಇರೋದ್ರಿಂದ ಸೊ ಇನ್ನು 3 ದಿನಗಳ ಕಾಲ ಸಮುದ್ರಕ್ಕೆ ಯಾರು ಮೀನುಗಾರರು ಇಳಿಬಾರ್ದು, ಮತ್ತು ಪ್ರವಾಸಿಗರು ಸಾರ್ವಜನಿಕರು ಸಮುದ್ರದ ಸುತ್ತಮುತ್ತ ಹೋಗಬಾರ್ದು. ತಗ್ಗು ಪ್ರದೇಶಗಳಲ್ಲಿರುವಂಥ ಜನರು ಜಾಗರೂಕವಾಗಿರಬೇಕು. ಮತ್ತು ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಇದ್ದು, ಅಂದರೆ ತಮ್ಮ ತಮ್ಮ ಹೆಡ್ ಕ್ವಾರ್ಟರ್ಗಳಲ್ಲಿ ಇದ್ದು ಮಾನಿಟರನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಈಗ ಒಂದು ಆದೇಶವನ್ನು ಮಾಡಿರುವಂಥದ್ದು. ಸದ್ಯಕ್ಕೆ ಇವತ್ತು ಆರೆಂಜ್ ಅಲರ್ಟ್ ಇದೆ, ನಾಳೆ ರೆಡ್ ಅಲರ್ಟ್ ಆಗಲಿದೆ. ಸೊ ಕರಾವಳಿಯ ಸುತ್ತಮುತ್ತ ಸಾಕಷ್ಟು ಮಳೆ ಆಗುವ ಸಂಭವವಿದೆ. ಕ್ಯಾಮರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.